ತುರ್ತು ಭೂಸ್ಪರ್ಶ ವೇಳೆ ವಿಮಾನ ದುರಂತ ಬಾರಾಮತಿಯತ್ತ ಅಜಿತ್ ಪವಾರ್ ಕುಟುಂಬ ಅಜಿತ್ ಪವಾರ್ ಸೇರಿದಂತೆ 2 ಬಾಡಿ ಗಾರ್ಡ್ಗಳು ಈ ಒಂದು ದುರಂತದಲ್ಲಿ ಘೋರ ಸಾವನ್ನಪ್ಪಿದ್ದಾರೆ। ಈ ಒಂದು ಘೋರ ದುರಂತದಲ್ಲಿ ವಿಮಾನ ಸುಟ್ಟು ಕರಕಲಾಗಿರುವಂತದ್ದು ಬೆಳಗ್ಗೆ 8:45ರ ಸುಮಾರಿಗೆ ನಡೆದಿರುವಂತಹ ಘಟನೆಯಲ್ಲಿ ಓರ್ವ ಎನ್ಸಿಪಿ ಕಾರ್ಯಕರ್ತ ಕೂಡ ಸಾವನ್ನಪ್ಪಿದ್ದಾರೆ। ಬೆಳಗ್ಗೆ 8:05ಕ್ಕೆ ಮುಂಬೈನಿಂದ ಈ ಒಂದು ವಿಮಾನ ಟೇಕ್ ಆಫ್ ಆಗಿತ್ತು। ಬೆಳಗ್ಗೆ 9:12ಕ್ಕೆ ಅಪಘಾತದ ಬಗ್ಗೆ ಎಟಿಸಿಗೆ ಮಾಹಿತಿ ರವಾನೆಯಾಗಿರುವಂಥದ್ದು ಗಮನಿಸಬಹುದು। ಸ್ಥಳೀಯ ಚುನಾವಣೆ ಇರುವಂಥ ಹಿನ್ನೆಲೆ ಒಂದಷ್ಟು ರ್ಯಾಲಿಗಳಿತ್ತು, ಒಂದಷ್ಟು ಚುನಾವಣೆಯ ಮೀಟಿಂಗ್ಗಳಿತ್ತು। ಅದರಲ್ಲಿ ಇವೆಲ್ಲ ಮೀಟಿಂಗ್ಗಳಲ್ಲಿ ಈ ಎಲ್ಲ ರ್ಯಾಲಿಗಳಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದವರೇ ಅಜಿತ್ ಪವಾರ್। ಇವರ ಮಾರ್ಗದರ್ಶನ ಬಹಳಷ್ಟು ಅವಶ್ಯಕತೆ ಇತ್ತು ಚುನಾವಣೆಯ ಆ ಒಂದು ಸಂದರ್ಭದಲ್ಲಿ। ಈ ನಿಮಿತ್ತ ಚುನಾವಣೆಯ ಒಂದು ರ್ಯಾಲಿ ಕುರಿತು, ಒಂದಷ್ಟು ರೂಪುರೇಷೆಗಳ ಕುರಿತು, ಒಂದಷ್ಟು ಮೀಟಿಂಗ್ಗಳನ್ನು ಕುರಿತು ಇವತ್ತು ಬೆಳಿಗ್ಗೆ ಹೊರಟಂಥ ಸಂದರ್ಭದಲ್ಲಿ ಈ ರೀತಿ ವಿಮಾನ ತಾಂತ್ರಿಕ ದೋಷಕ್ಕೆ ಒಳಪಟ್ಟು ಅಪಘಾತಕ್ಕೆ ದುರಂತಕ್ಕೆ ಈಡಾಗಿರುವಂಥದ್ದು ಬಹುಶಃ ಯಾರು ನಿರೀಕ್ಷೆಯೂ ಕೂಡ ಮಾಡಿರಲಿಲ್ಲ। ಅಂಥದ್ದೊಂದು ಘಟನೆ ಸಂಭವಿಸ್ಬಿಡ್ತು। ಉಳಿಸ್ಕೊಳ್ಳಬಹುದಾದಂತಹ ಯಾವುದೇ ಚಾನ್ಸಸ್ ಕೂಡ ಅಲ್ಲಿರಲಿಲ್ಲ। ಒಂದು ಕಡೆ ನೀವು ಗಮನಿಸೋದಾದ್ರೆ AI ಚಿತ್ರಗಳ ಮುಖೇನ ಕೂಡ ತೋರಿಸಲಾಗ್ತಾ ಇದೆ ಎಷ್ಟರ ಮಟ್ಟಿಗೆ ಬೆಂಕಿ ವ್ಯಾಪಿಸ್ಬಿಡ್ತು ಆ ಸಂದರ್ಭದಲ್ಲಿ ಅಂತ ಹೇಳೋದನ್ನ। ಅದರಲ್ಲಿ ಗಮನಿಸೋದಾದ್ರೆ ಓರ್ವ ಎನ್ಸಿಪಿ ಕಾರ್ಯಕರ್ತ ಕೂಡ ಈ ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ। ಪೈಲಟ್ ಜೊತೆಗೆ ಬಾಡಿಗಾರ್ಡ್ ಕೂಡ ಇದ್ರು ಅನ್ನುವಂಥ ಮಾಹಿತಿ ಲಭ್ಯವಾಗಿದೆ। ಬಾಡಿಗಾರ್ಡ್ಸ್ ಇದ್ರೂ ಕೂಡ ಈ ಒಂದು ಸಂದರ್ಭದಲ್ಲಿ ಯಾರು ಏನೂ ಮಾಡೋಕ್ಕಾಗದಂತಹ ಸಿಚುಯೇಷನ್ ಅಲ್ಲಿ ಕ್ರಿಯೇಟ್ ಆಗಿತ್ತು। AI ಚಿತ್ರಾವಳಿಯ ಮೂಲಕ TV5 ಸ್ಕ್ರೀನ್ ಮೇಲೆ ಏನೆಲ್ಲ ಅಲ್ಲಿ ಸಂಭವಿಸಿರಬಹುದು, ಆ ಕ್ಷಣದಲ್ಲಿ ಲಾಸ್ಟ್ ಮೂಮೆಂಟ್ಸ್ಗಳು ಹೇಗಿತ್ತು ಅನ್ನೋದನ್ನ ನೀವು ಕೂಡ ಗಮನಿಸ್ತಾ ಇದ್ದೀರಿ।